ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇ ಭವ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ ರಸತ್ವಾಧ್ಯಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸ್ವರಸ್ವತಿ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಭಾಗವತೆ ಪ್ರಥಮೇ ಸ್ಕಂಧೆ ಸಪ್ತದಶೇ ಅಧ್ಯಾಯೇ ಅದ್ಯ 18 ಶ್ಲೋಕಃ. 1ನೇ ಸ್ಕಂದದ 17ನೇ ಅಧ್ಯಾಯದ 18ನೇ ಶ್ಲೋಕಃ ಅದ್ಯ ನಿರೂಪ್ಯತೆ. ರಾಜ ಪರೀಕ್ಷಿತ್ ಧರ್ಮಮೇವ ಅಪ್ರಾಕ್ಷೀತ್. ಸ್ವಧರ್ಮಸ್ಯ ಅನುಪಾಲನಂ ರಾಜ್ಞಾಂ ಹಿ ಪರಮಃ ಧರ್ಮಃ. ಸಜ್ಜನೇಷು ಯೇ ದುರ್ಜನಾಃ ಅಪರಾಧಂ ಕುರ್ವಂತಿ ತೇಷಾಂ ದುರ್ಜನಾನಾಂ ನೂನಂ ಶಿಕ್ಷಾ ದಾತವ್ಯ ರಾಜಭಿಃ. ಅತಃ ಹೇ ವೃಷಭ, ತ್ವಯಿ ಸಾಧು ಯಹ ಏತಾದೃಶಂ ಅಪರಾಧಂ ಪಾದಕರ್ತನರೂಪಂ ಅಪರಾಧಂ ಕೃತವಾನ್ ತಂ ಬ್ರೂಹಿ. ಅಸ್ಮಿನ್ಶ್ಚ ದುರ್ಜನೆ ನೂನಂ ವಯಂ ಪಾಂಡವಕುಲಭೂಷಣಾಃ ಶಿಕ್ಷಾಂ ದಾಸ್ಯಾಮಃ. ನಿನಗೆ ಇರುವ 4 ಕಾಲುಗಳಲ್ಲಿ ಈ ಕಾಲುಗಳನ್ನು ಕತ್ತರಿಸಿದವರು ಯಾರು ಅಂತನ್ನುವುದನ್ನು ನನಗೆ ನೀನು ಹೇಳಬೇಕು. ಹೇಳಿದರೆ ಅಂಥ ಅಪರಾಧಿಯನ್ನು ನಾನು ಬಿಡದೆ ಶಿಕ್ಷಿಸ್ತೇನೆ. ಇದು ರಾಜನಾದ ನನ್ನ ಕರ್ತವ್ಯ. ಅದನ್ನು ನೀನು ಹೇಳುವಂತ ಈ ಪರೀಕ್ಷಿತ ಆ ಎತ್ತಿನ ರೂಪದ ಧರ್ಮರಾಜನಿಗೆ ಹೇಳಿದ. ಆಗ ಅವನು ಏನು ಹೇಳಿದ ಅಂತನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನವಯಂ ಕ್ಲೇಶ ಬೀಜಾನಿ, ಇಷ್ಟೆಲ್ಲ ದುಃಖ ನನಗೆ ಮತ್ತೆ ನನ್ನಂಥವರಿಗೆ ಏನು ಬಂದು ಒದಗ್ತಾ ಇವೆ, ಇದಕ್ಕೆಲ್ಲ ಏನು ಕಾರಣ ಅಂತನ್ನೋದನ್ನು ನಾವೇ ತಿಳಿದಿಲ್ಲ, ನಮ್ಗೆ ಗೊತ್ತಿಲ್ಲ. ಇದು ವಾಕ್ಯ ಭೇದ ವಿಮೋಹಿತಾ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಶಾಸ್ತ್ರಜ್ಞರು ಆ ವಾಕ್ಯಗಳನ್ನು ಉದ್ಧರಿಸ್ತಾರೆ. ಇರುವ ವಾಕ್ಯಗಳೇ ಭಿನ್ನ ಭಿನ್ನವಾಗಿವೆ. ಹಾಗೇನೆ ಆ ವಾಕ್ಯಗಳನ್ನು ವ್ಯಾಖ್ಯಾನಿಸುವವರು ಕೂಡ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ. ಆದ್ರಿಂದ ಅದನ್ನು ಏನು ಅಂತ ಹೇಳಬೇಕು ಅಂತ ನಮಗೆ ತಿಳಿತಾ ಇಲ್ಲ. ಮುಂದೆ ನಾವು ಇವತ್ತು ನೋಡಬೇಕಾದದ್ದು 18ನೇ ಶ್ಲೋಕ. ಕೇಚಿತ್ ವೈಕಲ್ಪ ವಚಸಃ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತಾಡ್ತಾರೆ. ಇದನ್ನ ಪ್ರಕೃತಿ ಮತ್ತು ಪುರುಷ, ಇದು ಸಾಂಖ್ಯರ ಅಭಿಪ್ರಾಯವನ್ನು ಮೊದಲಿಗೆ ಹೇಳ್ತಿದ್ದಾರೆ. ಸಾಂಖ್ಯರ ದೃಷ್ಟಿಯಲ್ಲಿ ಪ್ರಕೃತಿ ಮತ್ತು ಪುರುಷರ ನಡುವಿನ ಒಂದು ವ್ಯತ್ಯಾಸ, ಆ ವ್ಯತ್ಯಾಸವನ್ನು ತಿಳಿಯದ ಕಾರಣದಿಂದಾಗಿ ನಮಗೆಲ್ಲ ದುಃಖ ಇದು ಬಂದು ಒದಗಿದೆ ಅಂತ ಸಾಂಖ್ಯರು ಹೇಳ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣ ಅಂತ ವೈದಿಕರು ಹೇಳ್ತಾರೆ. ಅದೃಷ್ಟವೇ ಕಾರಣ ಅಂತ ಮೀಮಾಂಸಕರು ಹೇಳ್ತಾರೆ. ಆಯಾ ವಸ್ತುಗಳ ಸ್ವಭಾವವೇ ಕಾರಣ ಅಂತ ಚಾರ್ವಾಕರು ಹೇಳ್ತಾರೆ. ನಮ್ಮ ವಿಚಾರಕ್ಕೆ ನಿಲುಕದ ಅವಿದ್ಯೆ, ಅನಿರ್ವಚನೀಯವಾದ ಅವಿದ್ಯೆಯ ಕಾರಣದಿಂದಾಗಿ ಹೀಗಾಗಿದೆ ಅಂತ ಅದ್ವೈತ ಮೊದಲಾದ ವಿಚಾರಧಾರೆಗಳನ್ನು ಒಪ್ಪಿಕೊಂಡವರು ಹೇಳ್ತಾರೆ. ಇಷ್ಟೆಲ್ಲ ಅನೇಕ ಥರದ ಮಾತುಗಳಿರುವುದರಿಂದ ನನ್ನ ದುಃಖಕ್ಕೆ, ನನ್ನಂಥವರ ದುಃಖಕ್ಕೆ ಏನು ಕಾರಣ ಅಂತ ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದಂತೆ ನೀನೇ ಒಂದು ವಿಚಾರ ವಿಮರ್ಶೆಯನ್ನು ನಡೆಸಬೇಕು, ಮತ್ತೆ ನೀನೇ ಅದರ ಬಗ್ಗೆ ನಿರ್ಧಾರ ತಗೊಳ್ಬೇಕು ಕೂಡ. ರಾಜರ್ಷೆ ವಿಮೃಶ ಸ್ವಮನೀಷಯ ಅಂತ ಹೀಗೆ ಆ ಎತ್ತು ಹೇಳಿತು. ಈ ಕೇಚಿತ್ ವೈಕಲ್ಪ ವಚಸಃ ಮೊದಲಾದ ಶ್ಲೋಕಗಳಿಗೆ
ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನು ನೋಡೋಣ. ವೈಕಲ್ಪವಚಸಃ ಅನ್ನೋದಕ್ಕೆ ವಿಜಯಧ್ವಜರು ವಿಕಲ್ಪ ಸಮೂಹೋಪೇತಂ ಸಂದಿಗ್ಧ ವಚಸಃ, ಸಂದಿಗ್ಧವಾಗಿ ಮಾತನಾಡುವವರು ಅಂತ ಒಂದು ಅರ್ಥ ಹೇಳಿದ್ದಾರೆ. ಆತ್ಮನಃ ಸ್ವಸ್ಯ ಕ್ಲೇಶ ಬೀಜಂ, ಆತ್ಮಾನಂ ನಮ್ಮ ದುಃಖಕ್ಕೆ ನಾವೇ ಕಾರಣ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. ಸಾಂಖ್ಯರು ಹೇಳುವ ಅಭಿಪ್ರಾಯದಂತೆ ಆತ್ಮಾನಂ ಅಂತಃಕರಣಂ ತತ್ಕಾರಣಮಾಹು, ಅಂತಃಕರಣವೇ ಕಾರಣ ಅಂತ ಸಾಂಖ್ಯರ ಅಭಿಪ್ರಾಯ ಪಡ್ತಾರೆ. ವೈಕಲ್ಪವಚಸಃ ಅಂದರೆ ಪ್ರಕೃತಿ ಮತ್ತು ಪುರುಷರ ನಡುವಿನ ವ್ಯತ್ಯಾಸವನ್ನು ಕಾಣದ ಕಾರಣದಿಂದಾಗಿ ವಿವೇಕಾಗ್ರಹ ವಚನಾಹ ಅಂತ ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಕೆಲವರು ಇನ್ನು ಜ್ಞಾನಿಗಳಾದವರು ಸರ್ವಪ್ರಧಾನವಾದ ದೈವವೇ ಈಗೆಲ್ಲ ಕ್ಲೇಶಗಳಿಗೂ ಕಾರಣ ಅಂತ ಅಭಿಪ್ರಾಯ ಪಡ್ತಾರೆ. ಕಾಲವು ಕಾರಣ ಅಂತ ಹೇಳುವವರು ಕೆಲವರಿದ್ದಾರೆ. ಸರ್ವೇ ನಿಮೇಷಾಹ ಜಿಜ್ಞರೆ, ಸಮಸ್ತವು ಕೂಡ ಈ ಕಾಲದಿಂದಲೇ ಹುಟ್ಟಿತು ಅಂತ ಹೇಳುವವರು ಕೆಲವರಿದ್ದಾರೆ. ಸ್ವಭಾವದಿಂದಲೇ ಹುಟ್ಟಿತು ಅಂತ ಹೇಳುವವರು ಇನ್ನು ಕೆಲವರಿದ್ದಾರೆ. ಸ್ವಭಾವ ಶಬ್ದವಾಚ್ಯನಾದ ವಿಷ್ಣುವಿನಿಂದ ಈ ಜಗತ್ತೆಲ್ಲವೂ ಹುಟ್ಟಿದೆ, ಹಾಗೆ ಸುಖ ದುಃಖಗಳು ಕೂಡ ಅವನಿಂದಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಇದು ವಿಜಯಧ್ವಜರು ಮಾಡಿದ ಅರ್ಥ. ಮುಂದೆ ಅಪ್ರತರ್ಕ್ಯಾದ ಅನಿರ್ದೇಶ್ಯಾತ್, ಅದಕ್ಕೆ ವಿಜಯಧ್ವಜರು ಮಾಡಿದ ಅರ್ಥವನ್ನ ನಾವೀಗ ಸ್ವಲ್ಪ ಗಮನಿಸಬೇಕು. ಈ ಅವಿದ್ಯಾ ಏನಿದೆ ಅದರ ಭಾವರೂಪ ಅಜ್ಞಾನ ಅಂತ ಹೀಗೆ ವಿಜಯಧ್ವಜರು ಬರೆದಿದ್ದಾರೆ. ನಮ್ಮ ತರ್ಕಕ್ಕೆ ನಿಲುಕದ, ಅದು ಸತ್ಯವೋ ಅಸತ್ಯವೋ ಅಂತಲೂ ನಮಗೆ ಹೇಳಲಿಕ್ಕಾಗದಂತಹ ಈ ಒಂದು ಅವಿದ್ಯೆ ಇದೆ. ಅವಿದ್ಯೆಯ ಕಾರಣದಿಂದಾಗಿ ನಮಗೆ ಹೀಗೆ ದುಃಖ ಬಂದಿದೆ ಅಂತ ಹೇಳ್ತಾರೆ. ಇತಿ ಕೇಶು ಮಾಯಾವಾದಿಷು ನಿಶ್ಚಯ. ಎಲ್ಲ ಜೀವರು ಪ್ರಕೃತಿಯಿಂದ ಆಚ್ಛಾದಿತರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಈ ಯಾವುದೋ ಒಂದು ನಮಗೆ ತಿಳಿಯದ ಮೂಲದಿಂದ ಈ ದುಃಖಗಳೆಲ್ಲವೂ ಬಂದಿದೆ ಅಂತ ಕೆಲವ್ರದ್ದು ಯಾರ್ದೋ ಅಭಿಪ್ರಾಯ ಇದೆ. ಹೀಗೆ ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ. 19ನೇ ಶ್ಲೋಕದಲ್ಲಿ ಒಬ್ರು ಯಾರ್ದೋ ಅಭಿಪ್ರಾಯ ಇದೆ ಅಂತ, ಯಾವ ಅಭಿಪ್ರಾಯ, ಅವ್ರ ಹೆಸರೇನು ಅಂತ ಅನ್ನೋದನ್ನು ಹೇಳಲಿಲ್ಲ ಒಂದು ಕಡೆ. ಅದ್ರ ಮುಂದೆ ಅಥವಾ ಅಂತ ಇನ್ನೊಂದು ಅರ್ಥ ಹೇಳಿ ಅವಿದ್ಯೆಯಿಂದ ಅಂತ ಇನ್ನೊಂದು ಅರ್ಥ, ಅವಿದ್ಯಾ ಅನ್ನೋ ಅರ್ಥ ಮಾಯಾವಾದಿಗಳನ್ನ ಅರ್ಥ ಅದು ಅಂತ ಅಭಿಪ್ರಾಯ ಪಡ್ತಾರೆ. ಇದು ವಿಜಯಧ್ವಜರದಾಯಿತು. ಯಾದವಾರರು ಹೇಳುವಂತೆ ವಿಕಲ್ಪ ಅಂದರೆ ಭೇದ, ಆ ಭೇದಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ಹೇಳುವವರು, ಭೇದ ಪ್ರತಿಪಾದಕವಾದ ಮಾತನ್ನು ಹೇಳುವವರು ಅಂತ ಅಭಿಪ್ರಾಯ ಪಡ್ತಾರೆ. ಆ ಭೇದ ಪ್ರತಿಪಾದಕವಾದ ಮಾತನ್ನು ಹೇಳುವವರು ಯಾರು? ಪ್ರಕೃತಿ ಪುರುಷಯೋ ಭೇದವಾದಿನಃ ಸಾಂಖ್ಯಾ. ಪ್ರಕೃತಿಗೂ ಪ್ರಕೃತಿ ಪುರುಷನಿಗೂ ಮೂಲತಃ ಭೇದ ಇದ್ದೇ ಇದೆ. ಆ ಭೇದವನ್ನು ಒಪ್ಪುವವರು ಸಾಂಖ್ಯರು. ಕೆಲವರು ಜನಸಾಮಾನ್ಯರಿಗೆ ಆ ಭೇದ ಅಂತನ್ನೋದು ತಿಳಿತಾ ಇಲ್ಲ, ಪ್ರಕೃತಿ ಮತ್ತು ಪುರುಷರಿಗಿರುವ ಭೇದ. ತಿಳಿಯದ ಕಾರಣದಿಂದಾಗಿ ಈ ಎಲ್ಲ ದುಃಖ ಬಂದು ಒದಗಿದೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಕೇಚಿತ್ ವೈಕಲ್ಪ ವಚಸಃ ಆಹುರ್ ಆತ್ಮಾನಂ ಆತ್ಮನಃ, ಆತ್ಮವೇ ಕಾರಣ ಅಂತಂತಾರಲ್ಲ, ಆತ್ಮ ಅಂದ್ರೆ ಅಲ್ಲಿ ಅಂತಃಕರಣ ಅಂತ ಅರ್ಥ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ಬಂಧುರಾತ್ಮ ಮನಸ್ತಸ್ಯ ಇತ್ಯಾದಿ ಕಡೆಗಳಲ್ಲಿ ಭಗವದ್ಗೀತೆಯಲ್ಲಿ ಅದು ಬಂದದ್ದನ್ನು ಶ್ರೀಧರ ಮೊದಲಾದ ವ್ಯಾಖ್ಯಾನಕಾರರು ಉದ್ಧರಿಸ್ತಾರೆ. ನಮ್ಮ ಮನಸ್ಸೇ ನಮ್ಮ ದುಃಖಕ್ಕೆ ಕಾರಣ ಅಂತ. ಇನ್ನು ಕೆಲವರು ದೈವ ಅಂದರೆ ಈಶ್ವರನೇ ಕಾರಣ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ದೈವಂ ಅನ್ಯೇ ಪರೇ ಕರ್ಮ. ಇನ್ನು ಕೆಲವರು ದೈವಂ ಅನ್ಯ ಅಂತ ಅನ್ನೋದೊಂದು. ಇನ್ನು ಕೆಲವರು ಮೀಮಾಂಸಕರು ಮೊದಲಾದರು, ಅಪರರು ಅಂದರೆ ಮೀಮಾಂಸಕರು, ಅವರು ಈ ಕರ್ಮವನ್ನೇ ಕಾರಣ ಅಂತ ಹೇಳ್ತಾರೆ. ನಾವು ಮಾಡಿರುವ ಪಾಪ ಪುಣ್ಯ ಮೊದಲಾದ ಕರ್ಮಗಳಿಂದ ಸುಖ ದುಃಖ ಎಲ್ಲ ಆಗ್ತದೆ ಅಂತ ಅಭಿಪ್ರಾಯ ಪಡ್ತಾರೆ. ಪರೇ ಅಂದರೆ ಮೀಮಾಂಸಕರು ಅಂತ ಅರ್ಥ, ಅಪರೇ ಅಂದರೆ ಚಾರ್ವಾಕರು ಅಂತ ಅರ್ಥ. ಅಪರೇ ಚಾರ್ವಾಕಾಹ. ಹೀಗೆ ಚಾರ್ವಾಕರು ಆಯಾ ವಸ್ತುವಿನ ಸ್ವಭಾವ, ಅದು ಜಗತ್ತಿನ ಸ್ವಭಾವ, ದುಃಖ ಅನುಭವಿಸುವುದು ಸುಖ ಅನುಭವಿಸುವುದು ಜಗತ್ತಿನ ಸ್ವಭಾವ ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ.
ಆ 18ನೇ ಶ್ಲೋಕದಲ್ಲಿ ಸ್ವಭಾವಂ ಅಪರೇ ಅಂತ ಏನಿದೆಯಲ್ಲ, ಅದಕ್ಕೆ ಆ ಒಂದು ಪಾದಕ್ಕೇನೆ ಅಪರೆ ಅಂದರೆ ಈ ಚಾರ್ವಾಕರು ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಅಪರೆ ಅನ್ನೋದಕ್ಕೆ ಚಾರ್ವಾಕರು ಅಂತ ಅರ್ಥ ಮಾಡಿಲ್ಲ. ವೈದಿಕರಾದವರು, ಶಾಸ್ತ್ರಜ್ಞರಾದವರೇ ಅದರಲ್ಲಿ ಕೆಲವರು ಈ ಕಾಲ ಅದೇ ನಮ್ಮೆಲ್ಲ ಸ್ವಭಾವ ಅಂದರೆ ಕಾಲ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಹೀಗೆ ಈ ವ್ಯಾಖ್ಯಾನಗಳಲ್ಲಿ ಇಂಥದ್ದೊಂದು ವ್ಯತ್ಯಾಸ ಇರುವುದು ಸಹಜ. ಹತ್ತೊಂಬತ್ತನೇ ಶ್ಲೋಕಕ್ಕೆ ಯಾದವಾರ್ಯರು ಮಾಡಿದ ವ್ಯಾಖ್ಯಾನ ಹೀಗಿದೆ: ಅಪ್ರತರ್ಕ್ಯಾತ್ ಅನಿರ್ವಾಚ್ಯಾತ್ ಇತಿ ಕೇಶ್ವಪಿ ನಿಶ್ಚಯ ಅಂತಿದೆಯಲ್ಲ. ಕೇಶ್ವಪಿ ಅಂದರೆ ಕೆಲವು ಜ್ಞಾನಿಗಳಲ್ಲಿ ಹೀಗೊಂದು ತೀರ್ಮಾನ ಕಂಡು ಬಂದಿದೆ. ಅದು ಅದ್ವೈತಿಗಳ, ಮಾಯಾವಾದಿಗಳ ವಿಚಾರ ಸರಣಿ. ನಮ್ಮ ತರ್ಕಕ್ಕೆ ನಿಲುಕದ, ಅದು ಸತ್ಯವೋ ಅಸತ್ಯವೋ ಅಂತ ನಿರ್ಣಯಿಸ್ಲಿಕ್ಕಾಗದ ಒಂದು ಮೂಲದಿಂದ. ಅದ್ಯಾವುದು ಅಂದರೆ ಅಜ್ಞಾನ ಅಂತ. ಅಜ್ಞಾನ ಅನ್ನುವ ಶಬ್ದವೇ ಅಲ್ಲಿಲ್ಲ ಅಂತ ಅನ್ನೋದನ್ನು ಗಮನಿಸ್ಬೇಕು ನಾವು. ಆದರೂ ಅಪ್ರತರ್ಕ್ಯ ಅನಿರ್ವಾಚ್ಯ ಎಂಬ ವಿಶೇಷಣದಿಂದ ಈ ಮಾಯಾವಾದಿಗಳು ಒಪ್ಪುವ ಅಜ್ಞಾನವೇ ಅದು ವಿಶೇಷ್ಯ, ಅಪ್ರತರ್ಕ್ಯ ಮತ್ತು ಅನಿರ್ವಾಚ್ಯ ಅಂತ ಅನ್ನೋದು ಎರಡೂ ಕೂಡ ವಿಶೇಷಣ ಅಂತ ಹೀಗೆ ಅರ್ಥ ಬರೀತಾರೆ ಯಾದವಾರ್ಯರು. ಆದರೆ ಅದ್ವೈತಿಗಳೇ ಮಾಡಿದ ವ್ಯಾಖ್ಯಾನ ಅದು ಅಂತ ಏನು ಆಗಬೇಕಾಗಿಲ್ಲ ಅನ್ನೋದು ನಮಗೆ ಗಮನದಲ್ಲಿರಬೇಕು. ನಮಗೆ ತಿಳಿಯದ, ಏನು ಅಂತ ಶಬ್ದ ಪ್ರಯೋಗ ಮಾಡಬೇಕು ಅಂತ ಗೊತ್ತಿಲ್ಲದ ಯಾವುದೋ ಮೂಲದಿಂದ ಬಂದಿದೆ ಅಂತ ಅರ್ಥವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ತೊಂದರೆ ಇಲ್ಲ. ವಿಜಯಧ್ವಜರು ಆ ಅರ್ಥ ಬರೆದಿದ್ದಾರೆ. ಸಾಂಖ್ಯರಲ್ಲಿ ಎರಡು ವಿಚಾರ ಸರಣಿಗಳಿವೆ. ಪ್ರಕೃತಿ ಮತ್ತು ಪುರುಷರಿಗೆ ಅವರು ಯಾವ ಸ್ಥಾನವನ್ನು ಕೊಡ್ತಾರೆ, ಸೃಷ್ಟಿಯಲ್ಲಿ ಯಾವುದು ಪ್ರಧಾನ ಪಾತ್ರ ವಹಿಸ್ತದೆ ಅನ್ನುವುದನ್ನು ಗಮನಿಸಿ ಆ ಸಾಂಖ್ಯರ ಎರಡು ಪ್ರಭೇದಗಳು ಸೃಷ್ಟಾಗಿವೆ. ಪ್ರಕೃತಿ ಗೌಣ, ಪುರುಷನೇ ಪ್ರಧಾನ ಅನ್ನುವಂಥ ಒಂದು ಸಾಂಖ್ಯ ಮತ ಇದೆ. ಈ ಮೊದಲ ಮತದಲ್ಲಿ ಪ್ರಕೃತಿ ಅಪ್ರಧಾನ ಆಗ್ತದೆ, ಪುರುಷ ಪ್ರಧಾನನಾಗ್ತಾನೆ. ಇನ್ನೊಂದು ಸಾಂಖ್ಯರ ಮತದಲ್ಲಿ ಪ್ರಕೃತಿಯೇ ಮುಖ್ಯ ಕರ್ತೃ, ಪುರುಷ ನಿಷ್ಕ್ರಿಯ ಅಂತ ಹೇಳುವ ಒಂದು ಮತವೂ ಇದೆ. ಇವು ಎರಡು ಮತಗಳನ್ನು ನಾವಿಲ್ಲಿ ಸ್ವೀಕಾರ ಮಾಡಬಹುದು ಅಂತ ಯಾದವಾರ್ಯರು ಬರೀತಾರೆ. ಕೇಚಿದ್ ವೈಕಲ್ಪವಚಸಃ ಅನ್ನುವ ಮಾತಿನಿಂದ ಪ್ರಕೃತಿಯ ಸ್ಥಾನವನ್ನು ಅಪ್ರಧಾನ ಅಂತ ಹೇಳಿ ಪುರುಷನ ಸ್ಥಾನವನ್ನು ಪ್ರಧಾನ ಅಂತ ಹೇಳುವ ಸಾಂಖ್ಯರ ಅಭಿಪ್ರಾಯವನ್ನು ಅನುವಾದ ಮಾಡಿದ ಭಾಗವತ. ಮುಂದೆ ಅಪ್ರತಕ್ಯಾತ್ ಅನಿರ್ವಾಚ್ಯಾತ್ ಅನ್ನುವಲ್ಲಿ ನಮಗೆ ತಿಳಿಯದ ಒಂದು ಮೂಲ ಇದೆ ಅಂತ ಬಂದಿದೆಯಲ್ಲ, ಅದು ಈ ಪ್ರಕೃತಿ, ಕೇವಲ ಪ್ರಕೃತಿಯೇ ಕರ್ತೃ, ಪುರುಷ ಮುತ್ತುಗದ ಎಲೆಯಂತೆ ನಿರ್ಲಿಪ್ತನಾಗಿರ್ತಾನೆ ಅಂತ ಹೇಳುವ ಒಂದು ಅಭಿಪ್ರಾಯ ಏನಿದೆ, ಆ ಸಾಂಖ್ಯರ ಮತವನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಮಾತುಗಳಿವೆ. ಅದರಲ್ಲಿ ನಿನಗೆ ಯಾವ ಮತ ಸರಿ ಅಂತ ಕಾಣಿಸ್ತದೋ ಅದನ್ನು ಒಪ್ಪು, ಅದರಂತೆ ಕಾರ್ಯ ಮಾಡುವಂತ ಆ ವೃಷಭ ರಾಜನಿಗೆ ಹೇಳಿತು. ಇಲ್ಲಿ ಮತ್ತು ಕೆಲವು ವಿಷಯಗಳಿವೆ. ರಾಧಾಕೃಷ್ಣರ ವ್ಯಾಖ್ಯಾನಕ್ಕನುಗುಣವಾಗಿ ವಿಕಲ್ಪವಚಸಃ ಅಥವಾ ವೈಕಲ್ಪವಚಸಃ ಅಂದರೆ ಭೇದವನ್ನು ಒಪ್ಪದ ಅದ್ವೈತವಾದಿಗಳು ಅಂತ ಅರ್ಥ ಅವರು ಒಪ್ತಾರೆ. ಇನ್ನು ಕೆಲವರು ದೈವಂ ಅನ್ಯೇ ಅಂತಿದೆಯಲ್ಲ, ಅಲ್ಲಿ ದೈವ ಅಂದರೆ ಗ್ರಹಾದಿ ರೂಪವಾದದ್ದು. ಜ್ಯೋತಿಷ್ಶಾಸ್ತ್ರದವ್ರು ಹೇಳುವಂತೆ ಶನಿ, ರಾಹು, ಕೇತು ಮೊದಲಾದ ಗ್ರಹಗಳೇ ಕಾರಣ ಅಂತ ಇನ್ನು ಕೆಲವರು ಹೇಳ್ತಾರೆ. ಇನ್ನು ಮುಂದೆ ಪರೆ ಅಂತ ಬಂದರೆ ಅದಕ್ಕೆ ಮೀಮಾಂಸಕರು ಕರ್ಮವೇ ಪ್ರಧಾನ ಅಂತ ಹೇಳ್ತಾರೆ. ಪರೇ ಕರ್ಮ ಅಂತ ನೋಡಿ ಸ್ಪಷ್ಟವಾಗಿದೆ. ಅಪರರು ಅಂದರೆ ಲೋಕಾಯತರು, ನಾಸ್ತಿಕರಾದವರು ಅನ್ನೋ ಅರ್ಥವನ್ನು ಲೋಕಾಯತರು ಹೇಳ್ತಾರೆ. ಹೀಗೆ ಅಪರೆ ಅಂದರೆ ನಾಸ್ತಿಕರು ಅಂತ ಅರ್ಥ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ. ನಮ್ಮ ತರ್ಕಕ್ಕೆ ನಿಲುಕದ, ಏನಂತ ಹೆಸರಿಡಲಿಕ್ಕೂ ತಿಳಿಯದ ಒಂದು ಈಶ್ವರ ಎಂಬ ತತ್ವದಿಂದಲೇ ಸುಖ ದುಃಖಾದಿಗಳಾಗಿದೆ ಅಂತ ಅದು ಅಭಿಪ್ರಾಯ ರಾಧಾಕೃಷ್ಣರು ಬರೀತಾರೆ. ಅದು 19ನೇ ಶ್ಲೋಕಕ್ಕೆ. ಅಲ್ಲಿ ಅಪ್ರತರ್ಕ್ಯಾತ್ ಅನಿರ್ವಾಚ್ಯಾತ್ ಅಂತ ಏನು ಎರಡು ಶಬ್ದಗಳಿವೆ, ಕೇವಲ ವಿಶೇಷಣ ಇದೆ. ವಿಶೇಷ ಇಲ್ಲದೆ ಇರುವುದರಿಂದ ಕೆಲವರು ಅದನ್ನು ಈಶ್ವರವಾದಿಗಳು, ಭಾಗವತರು ಅಂತ ಅರ್ಥ ಮಾಡ್ತಾರೆ.
ಅದ್ವೈತವಾದ ಅಂತಲೂ ಅದಕ್ಕೆ ಅರ್ಥ ಮಾಡುವವರು ಇದ್ದಾರೆ. ಅಂತೂ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಕಾರಣ ಅಲ್ಲಿ ವಿಶೇಷ ಇಲ್ಲದೆ ಇರುವುದು, ವಿಶೇಷಣ ಮಾತ್ರ ಇರುವುದೇ ಆಗಿದೆ. ಹೀಗೆ ಆ ಎತ್ತಿನ ರೂಪದ ಧರ್ಮ ಹೇಳಿದಾಗ ಪರೀಕ್ಷಿತ ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿದ್ದಂತೆ ಏಕಾಗ್ರವಾದ ಮನಸ್ಸಿನಿಂದ. ಅದಕ್ಕೇನು ಕಾರಣ ಅಂತ ತೀರ್ಮಾನ ಮಾಡಿಕೊಂಡು ಅದಕ್ಕೆ ಈ ಮುಂದಿನಂತೆ ಮಾತಾಡಿದ. ಅವನು ಏನು ತೀರ್ಮಾನ ಮಾಡಿಕೊಂಡ ಅಂತನ್ನುವುದನ್ನು ವಿಜಯಧ್ವಜರು ಒಂದಿಷ್ಟು ವಿವರಿಸಿ ಬರೆದಿದ್ದಾರೆ. ಯಾದವಾರ್ಯರು ಅದನ್ನು ಹೆಚ್ಚು ವಿವರಿಸಿಲ್ಲ. ಅದನ್ನು ನಾವು ನೋಡಬೇಕು. ಅನೇಕ ಬಾರಿ ಶಾಸ್ತ್ರವನ್ನು ಓದಲಿಕ್ಕೆ ತೊಡಗಿದಾಗಿನಿಂದಲೂ ಕೂಡ ನನಗೂ ನನ್ನಂಥವ್ರಿಗೂ ಕೂಡ ಈ ಕೇಡು ಅನ್ನುವುದು ಯಾಕೆ ಬಂದಿದೆ, ಸಂಕಟ ಅನ್ನುವುದು ನಮ್ಮನ್ನು ಬಾಧಿಸ್ತಾ ಇದೆ ಯಾಕೆ ಅಂತನ್ನುವುದು ಒಂದು ದೊಡ್ಡ ಪ್ರಶ್ನವೇ ಆಗಿತ್ತು. ಈ ಹಿಂದಿನ ಭಾಗದಲ್ಲಿ ಅದನ್ನು ಕೈಗೆತ್ತಿಕೊಂಡಿದ್ದೆ. ಅನೇಕ ಜನ ನಾಸ್ತಿಕರಾದವರು ಭಗವಂತ ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪ್ತ ಅನ್ನುವುದು ಹೌದಾದರೆ, ಅವನು ಕರುಣಾಶಾಲಿ ಅನ್ನುವುದು ಹೌದಾದರೆ, ಈ ಕೇಡು ಅನ್ನುವುದು ಜಗತ್ತಿನಲ್ಲಿ ಇರಲೇಬಾರದಲ್ಲ, ಕೇಡು ಇರಬೇಕು ಯಾಕೆ, ಎಲ್ಲರೂ ಸುಖಿಗಳಾಗಿಯೇ ಆಗಿರಬೇಕಲ್ಲ ಅನ್ನೋ ಪ್ರಶ್ನವನ್ನು ಕೈಗೆತ್ತಿಕೊಂಡಿದ್ದಾರೆ. ಆದ್ದರಿಂದಲೇ ದೇವರು ಇಲ್ಲ ಅಂತ ತೀರ್ಮಾನ ಕೂಡ ಮಾಡಿದ್ದಾರೆ. ಈ ಕೇಡಿಗೆಲ್ಲದಕ್ಕೂ ಕೂಡ ಸೈತಾನನೇ ಕಾರಣ ಅಂತ ಹೇಳುವವರು ಕೂಡ ಕೆಲವರಿದ್ದಾರೆ. ಮೂಲತಃ ಹಾಗಾದರೆ ಈ ಕೇಡಿಗೆ ಕಾರಣ ಯಾರು? ಕೇಡು ಬಂದಿದ್ದೆಲ್ಲಿಂದ? ಮತ್ತೆ ಆ ಕೇಡು ಅಭಿವ್ಯಕ್ತ ಆಗುವುದು ಹೇಗೆ? ಇಲ್ಲಿ ಕೇಡು ಅಂದರೆ ಕೆಟ್ಟ ಸ್ವಭಾವ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಿದ್ದೇನೆ. ದುಃಖಾದಿಗಳು ಬಂದಿದ್ದು ಹೇಗೆ ಅಂತ ಭಾಗವತದಲ್ಲಿದೆ. ಸ್ವಲ್ಪ ಅದರ ಮೂಲವನ್ನೇ ಕೆದಕುವ ಪ್ರಯತ್ನ ನಾನು ಮಾಡ್ತಿದ್ದೇನೆ. ನಾವು ಇನ್ನೊಬ್ಬರಿಗೆ ದುಃಖ ಕೊಡಬೇಕಾದ್ರೆ, ಅವರು ದುಃಖ ಪಡ್ತಿರುವುದನ್ನು ನೋಡಿ ನಾನು ಸಂತೋಷ ಪಡಬೇಕಾದ್ರೆ ನನ್ನಲ್ಲೊಂದು ಕೇಡಿದೆ, ಕೆಟ್ಟ ಸ್ವಭಾವ ಇದೆ. ಕೆಟ್ಟ ಸ್ವಭಾವವನ್ನೇ ಕೇಡು ಅಂತ ನಾನು ಈಗ ಹೇಳಿದೆ ಅಷ್ಟೆ. ಅನೇಕ ಜನ ನಾಸ್ತಿಕರಾದವರು ಕೂಡ ಈ ಕೇಡು ಅನ್ನೋ ಶಬ್ದ ಚೆನ್ನಾಗಿ ತಮ್ಮ ತಮ್ಮ ಸಾಹಿತ್ಯದಲ್ಲಿ ಬಳಕೆ ಮಾಡಿದ್ದಾರೆ. ಆದ್ದರಿಂದಲೇ ನನ್ನ ಮನಸ್ಸಿನಲ್ಲಿ ಅದು ಇನ್ನೂ ಕೂಡ ಸುತ್ತಾಡ್ತಾ ಇದೆ. ಅದೇ ಗುಂಗಿನಲ್ಲಿ ಕೇಡು ಅನ್ನೋ ಶಬ್ದವನ್ನು ನಾನು ಕೂಡ ಬಳಸಿದ್ದೇನೆ ಅಷ್ಟೆ. ವಿಜಯಧ್ವಜರು ಹೇಳ್ತಾರೆ, ಸ್ವಾಧೀನೈ ಕರ್ಮ ಕಾಲ ಪ್ರಧಾನೈ ದೈವಮೇವ ಅಸ್ವತಂತ್ರಾಣಾಂ ಜೀವಾನಾಂ ದುಃಖಾದಿ ಬೀಜಂ. ದೈವ ಭಗವಂತನೇ ಈ ಎಲ್ಲ ಜೀವರಿಗೂ ಕೂಡ ದುಃಖಾದಿಗಳನ್ನು ಕೊಟ್ಟವನು. ಅವನಿಗೆ ಅವನ ಅಧೀನವಾಗಿ ಕೆಲವು ಕಾರಣಗಳಿವೆ. ಕರ್ಮ, ನಾವು ಜೀವರು ಮಾಡುವ ಕರ್ಮಗಳು, ಆಯಾ ಕಾಲ, ಕಲಿಕಾಲ ಮೊದಲಾದ ಕಾಲಗಳು, ಮತ್ತು ಪ್ರಧಾನ ಅಂದರೆ ಈ ಅವ್ಯಕ್ತ ಅಂತ ತಿಳ್ಕೋಬಹುದು, ಪ್ರಕೃತಿ. ಇವೇ ಆ ಅಸ್ವತಂತ್ರ ಆದಂಥ ಜೀವರಿಗೆ ಆ ದುಃಖವನ್ನು ಕೊಟ್ಟಿದ್ದು. ದುಃಖ ಬರಲಿಕ್ಕೆ ಭಗವಂತನ ಇಚ್ಛೆಯೇ ಕಾರಣ ಅಷ್ಟೆ. ನಾವು ಮಾಡುವ ಪಾಪ ಮೊದಲಾದವುಗಳು ದುಃಖಕ್ಕೆ ಕಾರಣ ಆಗಿವೆ, ಇಲ್ಲ ಅಂತಲ್ಲ. ಆದರೆ ಅವುಗಳು ನಾವು ಮಾಡುವ ಪಾಪಕ್ಕೆ ಏನು ಕಾರಣತ್ವ ಇದೆಯಲ್ಲ, ಆ ಕಾರಣತ್ವ ಅನ್ನೋದು ಕೇವಲ ಅವಾಂತರ. ಅದು ಮುಖ್ಯ ಕಾರಣ ಸ್ವಯಂ ಭಗವಂತನೇ. ಆತ್ಮಶಬ್ದವಾಚ್ಯನಾದ ಆತ್ಮಾದಿ ಶಬ್ದವಾಚ್ಯಂ ಪರಮಾತ್ಮಾನಮೇವ ಕ್ಲೇಶ ಬೀಜಂ. ಪರಮಾತ್ಮನೇ ಕ್ಲೇಶಕ್ಕೆ ಕಾರಣ ಅಂತ ಈಗ ಅವನು ತಿಳಿದುಕೊಂಡ. ದೈವ ಅಂತಲೇ ಬೇರೆ ಬೇರೆ ಹೆಸರುಗಳು ಬಂದವಲ್ಲ, ಅಲ್ಲಿ ದೈವ ಎಂಬ ಶಬ್ದದಿಂದಲೂ ಅವನೇ ವಾಚ್ಯ. 18ನೇ ಶ್ಲೋಕದ ಪೂರ್ವಾರ್ಧದಲ್ಲಿ 2ನೇ ಪಾದದಲ್ಲಿ ಆತ್ಮಾನಂ ಆತ್ಮನಃ, ಆತ್ಮ ದುಃಖಕ್ಕೆ ಕಾರಣ ಅಂದರೆ ಭಗವಂತನೇ ದುಃಖಕ್ಕೆ ಕಾರಣ ಅಂತ ಅರ್ಥ. ದೈವ ಅಂದರೆ ಅವನೇ ದುಃಖಕ್ಕೆ ಕಾರಣ ಅಂತ ಅರ್ಥ. ದೈವ ಎಂಬ ಶಬ್ದದಿಂದಲೂ ಅವನೇ ವಾಚ್ಯ. ಕರ್ಮ ಎಂಬ ಶಬ್ದದಿಂದಲೂ ಅವನೇ ವಾಚ್ಯ. ಯಾಕಂದರೆ ಕ್ರಿಯೆಗೆ ವಿಷಯ ಅವನೇ. ಎಲ್ಲ ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿಸುವವನು ಆ ಸ್ವಯಂ ಭಗವಂತನೇ. ಆದ್ದರಿಂದ ಆ ಭಗವಂತನೇ ಕಾರಣ ಅಂತ ತಿಳಿದಾಗಾಯಿತು. ಸ್ವಭಾವ ಮತ್ತೆ ಬಂತು. ಸ್ವಭಾವ ಅಂದರೂ ಸ್ವಸ್ಮಾತ್ ಭಾವ ಪ್ರಕಾಶ, ತನ್ನಿಂದಲೇ ಜ್ಞಾನದ ಆವಿಷ್ಕಾರವನ್ನು ಪಡೆಯುವವನವನು, ಬೇರೆ ಯಾರನ್ನೂ ಅವಲಂಬಿಸಿಲ್ಲ. ಅದರಿಂದ ಸ್ವಭಾವ ಎಂಬ ಶಬ್ದಕ್ಕೂ ಕೂಡ ಅವನೇ ವಾಚ್ಯ ಆಗ್ತಾನೆ. ಯಾವ ತರ್ಕಕ್ಕೂ ಮಿಲುಕದವನು, ಯಾವ ಶಬ್ದದಿಂದಲೂ ಹೀಗೆ ಅಂತ ಅವನನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಪ್ರಸಿದ್ಧೇ ಅಪ್ರತರ್ಕ್ಯಾತ್ ಅನಿರ್ವಾಚ್ಯಾತ್, ಹಾಗೆ ನಮ್ಮ ಊಹೆಗೆ ನಿಲುಕದ ಭಗವಂತನಿಂದಲೇ ದುಃಖ ಬಂದಿದೆ ಅಂತ ಇನ್ನು ಕೆಲವರು ಹೇಳ್ತಾರೆ ಅಂತ ಏನು ಬಂದಿದೆ. ಈ ಎಲ್ಲ ಶಬ್ದಗಳಿಂದಲೂ ಆ ಭಗವಂತನೇ ವಾಚ್ಯನಾಗ್ತಾನೆ.
ಎಲ್ಲ ಇತಿ ಸರ್ವೇಷು ಪಕ್ಷೇಶು ಹರಿದೇವ ಉಚ್ಯತೆ ಕ್ಲೇಶ ಬೀಜತ್ವೇನ. ಇದು ಮುಖ್ಯವಾದದ್ದು. ವಿಜಯಧ್ವಜರು ನಮಗೆ ಅದನ್ನು ವಿವರಿಸಿ ತಿಳಿಸ್ತಾರೆ. ಭಗವದ್ಗೀತೆಯ ಮಾತನ್ನು ಉದ್ಧರಿಸ್ತಾರೆ. ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ನಾನೇ ಕಾರಣ, ನನ್ನಿಂದಲೇ ಎಲ್ಲವೂ ಪ್ರವೃತ್ತ ಆಗಿರುವುದು. ಏನದು? ಇನ್ನೊಂದು ಶ್ಲೋಕ ಇದೆ. ಬುದ್ಧಿ, ಜ್ಞಾನ, ಅಸಮ್ಮೋಹ ಅಂದರೆ ಗೊಂದಲ ಇಲ್ಲದೆ ಸ್ಪಷ್ಟತೆ ಇರುವುದು, ಕ್ಷಮ, ಸಹನೆ, ಸತ್ಯ, ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವನ್ನಿಷ್ಠ ಬುದ್ಧಿ, ಸುಖಂ ದುಃಖಂ, ಭವ ವಸ್ತುಗಳ ಉತ್ಪತ್ತಿ, ಅಭಾವ ವಸ್ತುಗಳ ನಾಶ, ಯಾರಿಗಾರು ಭಯ ಆಗುವುದು ನಮ್ಮಿಂದ, ಯಾರಿಗಾರು ನಮ್ಮಿಂದ ಅಭಯ ಆಗುವುದು, ಇನ್ನೊಬ್ಬರಿಂದ ನಮಗೆ ಭಯ ಆಗುವುದು, ನಮಗೆ ಇನ್ನೊಬ್ಬರಿಂದ ಅಭಯ ಆಗುವುದು, ಅಹಿಂಸೆ, ಸಾಮ್ಯ, ಸಮವಾದ ಸ್ವಭಾವ, ಆತ್ಮತೃಪ್ತಿ, ತಪಸ್ಸು, ದಾನ, ಯಶಸ್ಸು, ಅಯಶಸ್ಸು, ಒಳ್ಳೆಯ ಹೆಸರು, ಕೆಟ್ಟ ಹೆಸರು, ಭವಂತಿ ಭಾವಭೂತಾನ ಮತ್ತಯವ ಪೃಥಗ್ವಿಧಾಃ. ಈ ಎಲ್ಲ ರೀತಿಯಾದ ಏಳು ಬೀಳುಗಳು ಕೂಡ ಸಂಸಾರದಲ್ಲಿ ಆಗುವುದು ನನ್ನಿಂದಲೇ ಆಗುವುದು ಅಂತ ಭಗವದ್ಗೀತೆ ಅದನ್ನು ವಿವರಿಸಿ ಹೇಳಿದೆ. ಅದನ್ನು ವಿಜಯಧ್ವಜರು ನೆನಪು ಮಾಡ್ಕೊಳ್ತಾರೆ. ಸಮ್ರಾಟ್ ಅಂತ ಬಂದಿದೆಯಲ್ಲ 20ನೇ ಶ್ಲೋಕದಲ್ಲಿ. ಸಮ್ರಾಟ್ ಅಂದರೆ ಎಲ್ಲವನ್ನೂ ತಾನೇ ತಿಳ್ಕೊಳ್ಳುವ ಶಕ್ತಿ ಇದ್ದವನು, ಸಮ್ಯಕ್ ರಾಜತೆ ಪ್ರಕಾಶತೆ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಕೇವಲ ಚಕ್ರವರ್ತಿ ಅಂತಲ್ಲ, ಸಾಧನೆ ಶಿಖರವನ್ನು ಏರಿದವನು ಪರೀಕ್ಷಿತ, ಅವನಿಗೆ ಇದೆಲ್ಲ ಗೊತ್ತಾಗ್ತದೆ ಅಂತ ಅಭಿಪ್ರಾಯ. ಆದ್ದರಿಂದ ಭಾಗವತದ ಈ ಶ್ಲೋಕಗಳಿಗೆ ಎರಡು ಅರ್ಥ ಆಗ್ತವೆ. ಒಂದು, ಬೇರೆ ಬೇರೆ ಯಾವುದೋ ವಾದಿಗಳು, ಒಂದು ವಾದಕ್ಕೂ ಇನ್ನೊಂದು ವಾದಕ್ಕೂ ಸಂಬಂಧ ಇಲ್ಲ, ಆ ಅರ್ಥವನ್ನು ಬೇಸಿಕ್ ಅರ್ಥವಾಗಿ ಇಟ್ಕೋಬೇಕು. ಜ್ಯೋತಿಷಿಗಳು ಹೇಳುವುದು, ಮೀಮಾಂಸಕರು ಹೇಳುವುದು, ಮತ್ತಾರು ನಾಸ್ತಿಕರು ಹೇಳುವುದು, ಅದ್ವೈತಿಗಳು ಹೀಗೆ ಹೇಳಿದರು ಅಂತ ಒಂದು ಅರ್ಥ. ಮೀಮಾಂಸಕರಲ್ಲೇ, ಸಾಂಖ್ಯರಲ್ಲೇ ಪ್ರಕೃತಿಯ ಪಾರಮ್ಯವನ್ನು ಹೇಳುವವರು, ಪುರುಷನ ಪಾರಮ್ಯವನ್ನು ಹೇಳುವವರು ಅಂತ ಹೀಗೆಲ್ಲ ನಾವು ಅರ್ಥ ಇಟ್ಕೊಂಡು ಮೊದಲೇ ನೋಡಿದ್ವಿ. ಅದು ಬೇಸಿಕ್ ಅರ್ಥ. ಭಾಗವತಕ್ಕೆ ಅನೇಕ ಅರ್ಥಗಳಿರುವುದರಿಂದ ಇಲ್ಲಿ ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹಾಗೆ ಹೇಳ್ತಾರೆ ಅಂತ ಹೇಳಿದಾಗ ಮೊದಲನೇ ಅರ್ಥದಲ್ಲಿ ಆ ಅರ್ಥಗಳ ನಡುವೆ ವ್ಯತ್ಯಾಸ ಇದೆ. ಎರಡನೇ ಅರ್ಥವನ್ನು ತಗೊಂಡಾಗ ಆ ಅರ್ಥದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಶಾಸ್ತ್ರಜ್ಞರಾದ ವೇದವ್ಯಾಸರೇ ಅನೇಕ ಅರ್ಥಗಳನ್ನೆಲ್ಲ ತಮ್ಮ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿದ್ದಾರೆ. ಆ ಶಿಷ್ಯರಾದವರು ವ್ಯಾಸರ ಅಭಿಪ್ರಾಯಗಳನ್ನೇ ಬೇರೆ ಬೇರೆ ರೀತಿಯಾಗಿ ಉಲ್ಲೇಖಿಸಿರ್ತಾರಷ್ಟೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಂಥ ಅನೇಕ ವಿಷಯಗಳು ಬಂದಿವೆ. ಜೈಮಿನಿದು ಮತ್ತಾವುದೋ ಋಷಿಗಳದು ಅಭಿಪ್ರಾಯಗಳನ್ನೆಲ್ಲ ಸ್ವಯಂ ವ್ಯಾಸರಿ ಜೈಮಿನಿ ಹೀಗೆ ಹೇಳ್ತಾನೆ, ಮತ್ತೊಬ್ಬ ಋಷಿ ಹೀಗೆ ಹೇಳ್ತಾನೆ, ಬಾದರಿ ಮತ್ತೊಬ್ಬ ಋಷಿ, ಶುಕಾಚಾರ್ಯನೇ ಇದ್ದಿರಬೇಕು, ಅವನು ಹೀಗೆ ಹೇಳ್ತಾನೆ ಅಂತ ಆಯಾ ಋಷಿಗಳ ಹೆಸರನ್ನು ಹೇಳಿ ಅವರು ಅಭಿಪ್ರಾಯ ಹೇಳ್ತಾರೆ. ಅದಕ್ಕೆಲ್ಲ ಹೇಗೆ ವಿರೋಧ ಇಲ್ಲದೇ ಇರುವಂತೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಭಾಷ್ಯದ ಮೂಲಕ ನಾವು ತಿಳ್ಕೋಬೇಕಾಗ್ತದೆ. ಸೂತ್ರಕಾರರಾದ ವೇದವ್ಯಾಸರ ಅನೇಕ ಅಭಿಪ್ರಾಯಗಳಿವೆ. ಅವುಗಳನ್ನು ತಿಳಿದು ನೋಡಿದರೆ ಅಭಿಪ್ರಾಯಗಳಲ್ಲಿ ವಿರೋಧ ಇಲ್ಲ. ಆದರೆ ಆ ಅಭಿಪ್ರಾಯಗಳನ್ನೇ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಶಬ್ದಗಳಿಂದ ಹೇಳಿರ್ತಾರೆ. ನಾವು ಅದರಲ್ಲಿ ಅವಿರೋಧವನ್ನು ಸಮನ್ವಯಿಸಿ ತಿಳ್ಕೊಳ್ಬೇಕಾಗ್ತದೆ ಅಂತ ಬಂದಿದೆ. ಆ ದೃಷ್ಟಿಯಿಂದ ವಿಜಯಧ್ವಜರು ಹೇಳಿರುವ ಅರ್ಥ ಅದು ತುಂಬ ಚೆನ್ನಾಗಿದೆ. ವೈಕಲ್ಪವಚಕ ಸಹ ಆತ್ಮನೇ ಕಾರಣ, ದೈವವೇ ಕಾರಣ, ಕರ್ಮವೇ ಕಾರಣ, ಸ್ವಭಾವವೇ ಕಾರಣ, ಅಪ್ರತರ್ಕ್ಯವಾದ ಅನಿರ್ವಾಚ್ಯವಾದ ಒಂದು ಮೂಲ ಕಾರಣ ಅಂತ ಹೇಳಿದಾಗ ಪ್ರತಿಯೊಂದಕ್ಕೂ ಕೂಡ ಭಗವಂತನೇ ಕಾರಣ ಅಂತ ನಮಗೆ ಗೊತ್ತಾಗ್ತದೆ. ಇದು ಮೂಲ. ಇನ್ನೊಂದು ಇಲ್ಲಿ ನನ್ನ ಚಿಂತನೆ, ನಮ್ಮ ಕರ್ಮಗಳು ಕಾರಣ, ಅದು ಬಂದಿದೆ ಇಲ್ಲಿ, ಕರ್ಮವು ಕಾರಣ ಅಂತ ಬಂದಿದೆ. ಮತ್ತು ಆಯಾ ಕರ್ಮಗಳು ನಮ್ಮಿಂದ ಯಾಕೆ ಘಟಿಸ್ತವೆ? ಅದಕ್ಕೆ ನಮ್ಮ ಸ್ವರೂಪದಲ್ಲಿರುವಂಥ ಯೋಗ್ಯತೆಯೇ ಕಾರಣ. ಈ ಹಿಂದೆ ಅನೇಕ ಕಡೆ ನಾನು ಹೇಳಿರುವಂತೆ ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳಿವೆ. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಪ್ರಾಕೃತವಾದ 3 ಗುಣಗಳೂ ಇವೆ. ಸತ್ವಂ ರಜಸ್ತಮ ಇದು ಗುಣ ಪ್ರಕೃತಿ ಸಂಭವ ಅಂತ ಪ್ರಕೃತಿಯಿಂದ ಹುಟ್ಟಿದ 3 ಗುಣಗಳನ್ನು ಹೇಳೇ ಇದ್ದಾರೆ. ಅದರ ಜೊತೆಗೆ ಅಪ್ರಾಕೃತವಾದ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳು ಕೂಡ ಇವೆ. ಇದನ್ನು ಕೂಡ ಅನೇಕ ವ್ಯಾಖ್ಯಾನಕಾರರು ಒಪ್ಪೇ ಇದ್ದಾರೆ. ಗೀತಾ ತಾತ್ಪರ್ಯ ಮೊದಲಾದ ಕಡೆ 17-18ನೇ ಅಧ್ಯಾಯಗಳನ್ನು ವ್ಯಾಖ್ಯಾನ ಮಾಡುವಾಗ ಸತ್ಯನಾಥ ತೀರ್ಥರು ಮೊದಲಾದ ವ್ಯಾಖ್ಯಾನಕಾರರು ಅಪ್ರಾಕೃತವಾದ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳನ್ನು ಕೂಡ ಒಪ್ಪಿದ್ದಾರೆ. ಆಧುನಿಕರಲ್ಲಿ ಗೋವಿಂದಾಚಾರ್ಯರು ಕೂಡ ಅದನ್ನು ಒಪ್ತಾರೆ. ಇವೆಲ್ಲವನ್ನು ಆಲಿಸಿದ ಮೇಲೆ ಪ್ರಾಕೃತವಾದ 3 ಗುಣಗಳಿರುವಂತೆ ಅಪ್ರಾಕೃತವಾದ 3 ಗುಣಗಳು ಕೂಡ ಇವೆ ಅಂತ ನನಗೂ ಕೂಡ ದೃಢ ಆಯಿತು.
ಅದನ್ನು ಒಪ್ಪುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಅಪ್ರಾಕೃತವಾದ ಸ್ವರೂಪಕ್ಕೆ ಸಂಬಂಧಪಟ್ಟ ಒಂದು ತಮೋಗುಣ ಇರುವುದರಿಂದಲೇ ಕೆಲವರು ತಾಮಸರು ಅನಿಸ್ಕೊಂಡಿದ್ದಾರೆ. ಸ್ವರೂಪಕ್ಕೆ ಸಂಬಂಧಪಟ್ಟ ಅಪ್ರಾಕೃತವಾದ ರಜೋಗುಣ ಇರುವುದರಿಂದ ಕೆಲವರು ರಾಜಸರು ಅಂತ ಅನಿಸ್ಕೊಂಡಿದ್ದಾರೆ. ಅಪ್ರಾಕೃತವಾದ ಸತ್ವ ಇರುವುದರಿಂದ ಕೆಲವರು ಸಾತ್ವಿಕರು ಅಂತ ಅನಿಸ್ಕೊಂಡಿದ್ದಾರೆ. ಹೀಗೆ ಅವರು ಸಾತ್ವಿಕರು, ರಾಜಸರು, ತಾಮಸರು ಅಂತ ಆಗಬೇಕಾದ್ರೆ ಮೂಲದಲ್ಲಿ ಆ ಥರದ ಗುಣಗಳ ವ್ಯತ್ಯಾಸ ಇಲ್ಲದೆ ಹೋದರೆ ಅದಾಗುವುದಲ್ಲ. ಪ್ರಕೃತಿಯಿಂದಲೇ ಬಂದದ್ದಾದರೆ ಪ್ರಕೃತಿಯಿಂದ ಬಂದದ್ದು ಒಂದು ದಿವಸ ಹೋಗಬೇಕಲ್ಲ. ಅದು ಹೋದರೆ ಮುಂದೆಲ್ಲರೂ ಸಮಾನರಾಗಿ ಬಿಡ್ತಾರೆ. ಮುಕ್ತಿಗೆ ಹೋಗುವ ಸಂದರ್ಭದಲ್ಲಿ ತಮಸ್ಸಿಗೆ ಹೋಗುವವರು, ಮೋಕ್ಷಕ್ಕೆ ಸದ್ಗತಿಯನ್ನು ಪಡೆಯುವ ಹೋಗುವವರು ಎಲ್ಲರೂ ಸಮಾನರಾಗಿ ಬಿಡಬೇಕಾಗ್ತದೆ. ಅದರಿಂದ ಪ್ರಕೃತಿಯಿಂದ ಬಂದದ್ದು ನಮ್ಮನ್ನು ಮುನ್ನಡೆಸ್ತದೆ ಆರಂಭದಲ್ಲಿ. ಕೊನೆಗೆ ಉಳಿಯುವುದು ನಮ್ಮ ಮೂಲ ರೂಪದಲ್ಲಿ ಸತ್ವಗುಣ ಇದ್ದರೆ ಅದು, ಮೂಲ ರೂಪದಲ್ಲಿ ರಜೋಗುಣ ಇದ್ದರೆ ಅದು, ತಮೋಗುಣ ಇದ್ದರೆ ಅದು. ಆದ್ದರಿಂದ ಅವರನ್ನು ಸಾತ್ವಿಕರು, ರಾಜಸರು, ತಾಮಸರು ಅಂತ ವಿಭಾಗಿಸಿರುವುದು ಅಂತ ಈ ಎಲ್ಲ ಹಿರಿಯರ ಸಂಪ್ರದಾಯಜ್ಞರ ಅಭಿಪ್ರಾಯವನ್ನು ಆಲಿಸಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ಆದ್ದರಿಂದ ಇನ್ನೊಬ್ಬರಿಗೆ ನಾವು ಯಾರಿಗಾದರೂ ನಾವು ಕೇಡು ಮಾಡಿದಾಗ ಅಥವಾ ಯಾರೋ ಯಾರಿಗೋ ಮಾಡಿದಾಗ ಅವರಲ್ಲೊಂದು ಕೇಡು ಮಾಡುವ ಸ್ವಭಾವ ಇರ್ತದೆ. ಆ ಸ್ವಭಾವದಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ತಿರ್ತದೆ. ಇನ್ನೊಬ್ಬರಿಂದ ಕೇಡಿಗೆ ಒಳಗಾಗಿ, ಸಂಕಷ್ಟಕ್ಕೊಳಗಾಗಿ ನಾವು ದುಃಖ ಪಡುವಂಥ ಒಂದು ಇತಿಮಿತಿಯು ನಮ್ಮಲ್ಲಿರ್ತದೆ. ಆದ್ದರಿಂದ ನಾವು ಇನ್ನೊಬ್ಬರಿಗೆ ದುಃಖ ಕೊಡ್ತೇವೆ, ನಾವು ದುಃಖಕ್ಕೆ ಒಳಗಾಗ್ತೇವೆ ಕೂಡ. ಆದರೆ ಆ ಸ್ವರೂಪಕ್ಕೆ ಸಂಬಂಧಪಟ್ಟ ರಜೋಗುಣ ತಮೋಗುಣ ಇದ್ದರೂ ಕೂಡ ಮುಕ್ತಿಯಲ್ಲಿ ಅವು ನಿಶ್ಚಲ ಆಗಿ ಹೋಗ್ತವೆ. ಮುಕ್ತಿಯಲ್ಲಿ ಸಾತ್ವಿಕನಾದವನು ಭಗವಂತನ ಸನ್ನಿಧಿಯನ್ನು ಏನು ಪಡಿತಾನೆ, ಅವನ ವ್ಯಕ್ತಿತ್ವದಲ್ಲಿಯೂ ಕೂಡ ಕಿಂಚಿತ್ ರಜೋಗುಣ ತಮೋಗುಣ ಇದ್ದರೂ ಕೂಡ ಅವೆಲ್ಲ ಅಲ್ಲಿ ನಿಷ್ಕ್ರಿಯ ಆಗಿಬಿಡ್ತವೆ. ಭಗವಂತನ ಭಕ್ತನಲ್ಲಿ ಸತ್ವಗುಣ ಮಾತ್ರ ಮುಂದುವರಿತದೆ, ತಾಮಸನಲ್ಲಿ ತಮೋಗುಣವೇ ಮುಂದುವರಿತದೆ. ಹೀಗೆ ಅಪ್ರಾಕೃತವಾದ ಗುಣಗಳ ಬಗ್ಗೆನೂ ಕೂಡ ನಾವೊಂದು ತಿಳ್ಕೊಳ್ಬೇಕು. ಅಂತೂ ಇನ್ನೊಬ್ಬರಿಗೆ ಕೇಡು ಕೇವಲ ತಾಮಸರು ಮಾತ್ರ ಮಾಡಿರೋದಿಲ್ಲ, ಸಜ್ಜನರು ಕೂಡ ಅನೇಕ ಬಾರಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟಿರ್ತಾರೆ. ಇವು ಪ್ರಾಕೃತವಾದ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳ ಹಿಡಿತದಲ್ಲಿ ಅವರಿರೋದ್ರಿಂದಲೂ ಆಗಿರ್ತದೆ. ಆದರೆ ಪ್ರಕೃತಿ ಆ ರೀತಿಯಾಗಿ ನಮ್ಮನ್ನು ಹತೋಟಿಯಲ್ಲಿ ಇಟ್ಕೊಂಡು ತಪ್ಪು ಕೆಲಸಗಳನ್ನು ಮಾಡಿಸುವುದು ಇತ್ಯಾದಿ ಏನಿದೆ ಅದೆಲ್ಲವೂ ನಮ್ಮ ಸ್ವರೂಪ ಆಗಿರುವುದರಿಂದಲೇ ಹಾಗಾಗಿದೆ. ಸ್ವರೂಪದಲ್ಲಿ ಏನೂ ಏರಿಳಿತ ಇಲ್ಲದೆ ಹೋಗಿದ್ರೆ, ಸಾತ್ವಿಕತೆ, ರಾಜಸತೆ, ತಾಮಸತೆ ಇಲ್ಲದೆ ಹೋಗಿದ್ರೆ ಪ್ರಾಕೃತವಾದ ಗುಣಗಳು ನಮ್ಮನ್ನು ಆ ಥರ ಹಿಡಿತದಲ್ಲಿ ಇಟ್ಕೊಳ್ಳುವುದು ಸಾಧ್ಯ ಇಲ್ಲವೇ ಇಲ್ಲ. ಪ್ರಾಕೃತವಾದ ಗುಣಗಳೆಲ್ಲವೂ ಕೂಡ ಸ್ವರೂಪಭೂತವಾದ ಗುಣಗಳ ಆಧಾರವಾಗಿಯೇ ಕೆಲಸ ಮಾಡ್ತಿರ್ತವೆ. ಆದ್ದರಿಂದ ನಮ್ಮಲ್ಲೇ ಇದೆ ಅಂಥದ್ದೊಂದು ಕೇಡು, ಕೆಟ್ಟತನ ಇತ್ತು, ಆದರೆ ಅದು ಮುಂದೆ ಹೋಗ್ತದಷ್ಟೆ, ನಿಶ್ಚಲ ಆಗಿ ಹೋಗ್ತದೆ. ಭಗವಂತನ ಭಕ್ತನಾಗಿ ಸಾಧನೆ ಶಿಖರ ಏರಿ ಮುಕ್ತನಾಗ್ತಾನೆ. ನಮ್ಮಲ್ಲೇ ಇದೆ. ಭಗವಂತ ಅದಕ್ಕೆ ಕಾರಣ ಆಗ್ತಾನೆ, ಪ್ರಧಾನ ಕಾರಣ ಅವನಾಗ್ತಾನೆ. ಕಲಿಕಾಲ ಮೊದಲಾದದ್ದು ಅದಕ್ಕೆ ಸಹಾಯಕ ಆಗ್ತದೆ. ಮತ್ತು ನಾವು ಮಾಡುವ ಸತ್ಕರ್ಮಗಳಿಗೆ ಹೇಗೆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಕಾರಣರಾಗ್ತಾರೋ, ನಾವು ಮಾಡುವ ದುಷ್ಕರ್ಮಗಳಿಗೆ ಕಲಿ ಮೊದಲಾದವರು, ಸೈತಾನ, ಕಲಿ ಮೊದಲಾದವರೆಲ್ಲ, ಸೈತಾನನೇ ಕಲಿ, ಅವರೆಲ್ಲ ಅದಕ್ಕೆ ದುಷ್ಕರ್ಮಗಳಿಗೆ ಸಹಾಯಕರಾಗ್ತಾರೆ. ಸತ್ಕರ್ಮಗಳಿಗೆ ತತ್ವಾಭಿಮಾನಿ ದೇವತೆಗಳು ಸಹಾಯಕರಾಗಲಿಕ್ಕೂ, ದುಷ್ಕರ್ಮಗಳಿಗೆ ಸೈತಾನ ಮೊದಲಾದವರು ಸಹಾಯಕರಾಗಲಿಕ್ಕೂ ನಮ್ಮ ಒಳಗಿರುವಂಥ ಸ್ವಭಾವವೇ ಕಾರಣ. ಎಲ್ಲರನ್ನೂ ಏಕರೂಪವಾಗಿ ತತ್ವಾಭಿಮಾನಿ ದೇವತೆಗಳು ಮುನ್ನಡೆಸೋದಿಲ್ಲ, ಎಲ್ಲರನ್ನೂ ಕೆಡಿಸುವುದಿಲ್ಲ ಈ ಕಲಿ ಮೊದಲಾದವರು ಕೂಡ. ಹೀಗೆ ಅನೇಕ ರೀತಿಯಾದ ವ್ಯತ್ಯಾಸಗಳು ಸಾತ್ವಿಕ, ರಾಜಸ, ತಾಮಸರಲ್ಲಿ ಕಾಣಿಸ್ತಾ ಇರುವುದರಿಂದ, ಸಾತ್ವಿಕರಲ್ಲೇ ಅನೇಕ ವ್ಯತ್ಯಾಸಗಳು ಕಾಣ್ತವೆ, ತಾಮಸರಲ್ಲೇ ಅನೇಕ ವ್ಯತ್ಯಾಸಗಳು ಕಾಣ್ತಾ ಇರುವುದರಿಂದಲೂ ಕೂಡ ತತ್ವಾಭಿಮಾನಿ ದೇವತೆಗಳಾಗಲಿ, ಸೈತಾನ್ ಮೊದಲಾದವರಾಗಲಿ ಅವರು ಕೂಡ ಸಹಾಯಕರಷ್ಟೇ. ಮೂಲಭೂತವಾದ್ದು ನಮ್ಮಲ್ಲಿ ಇರುವ ಸ್ವಭಾವ. ಅದಕ್ಕೆ ಅತ್ಯಂತ ಪ್ರಧಾನ ಕಾರಣನಾಗಿ ಭಗವಂತ. ಅದಕ್ಕಾಗಿ ಇವತ್ತಿನ ಆರಂಭದಲ್ಲೇ ಮಂಗಳಾಚರಣ ರೂಪದಲ್ಲಿ ಆ ಶ್ಲೋಕ ಹೇಳಿದೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವವ ಅಂತ. ದ್ರವ್ಯ, ಕರ್ಮ, ಕಾಲ, ಯಾವುದೇ ಒಂದು ವಸ್ತು, ಜಡವಸ್ತು, ಕರ್ಮ, ನಾವು ಮಾಡುವ ಕರ್ಮ, ಕಾಲ, ಕಲಿಕಾಲ ಮೊದಲಾದದ್ದು, ಸ್ವಭಾವ, ನಮ್ಮ ಜಡದ ಚೇತನ ಎಲ್ಲದರ ಸ್ವಭಾವ ಕೂಡ, ಜೀವ ಏವವ, ಜೀವನೂ ಕೂಡ.
ಭಗವಂತನ ಅನುಗ್ರಹದಿಂದಲೇ ಈ ಎಲ್ಲ ಕೆಲಸದಲ್ಲೂ ಪ್ರವೃತ್ತಿ ಮಾಡ್ತಿದ್ದಾನೆ. ಅದಿಲ್ಲದೆ ಹೋದರೆ ಅವನೇನು ಕೆಲಸ ಮಾಡುವುದು ಕೂಡ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಅವನೇ ಇದೆಲ್ಲದಕ್ಕೂ ಕೂಡ ಕಾರಣನಾಗ್ತಾನೆ. ಭಗವಂತ ಪ್ರಧಾನ ಕಾರಣ, ಸ್ವಭಾವ ಅನ್ನುವುದು ಮೂಲಭೂತ ಕಾರಣ. ಉಳಿದ ತತ್ವಾಭಿಮಾನಿ ದೇವತೆಗಳು, ದೈತ್ಯರು ಮೊದಲಾದವರೆಲ್ಲರೂ ಅದಕ್ಕೆ ಸಹಾಯಕರಾಗಿರ್ತಾರೆ ಅಂತ ಹೀಗೆ ನಾವು ಆ ಕೇಡು ಎಲ್ಲಿಂದ ಬಂತು ಅಂತನ್ನೋದಕ್ಕೆ ಈ ಒಂದು ಉತ್ತರವನ್ನು ನಾನು ಮನನ ಮಾಡಿದ್ದನ್ನು ನಿಮ್ಮೆದುರಿಗೆ ಇಟ್ಟಿದ್ದೇನೆ. ಅಲ್ಲಿಗೆ ಈ 20ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.